Hey everyone, welcome back to my YouTube ಚಾನಲ್ ESF ಇಂಜಿನಿಯರಿಂಗ್ ವಿತ್ IT. ಇವತ್ತು ನಾವು ನೋಡೋದು ಬಂದುಬಿಟ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ವಿತ್ ಜಾವಾ. ಇದು ಸಬ್ಜೆಕ್ಟ್ ಮೋಡ್ ನೋಡೋದಾದರೆ BCS 306A ಆಯಿತಾ. ನಿಮಗೆ ಈ ಎಕ್ಸಾಮ್ಗೆ ತುಂಬ ದಿವಸ ಹಾಲಿಡೇಸ್ ಇದೆ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಈ ಎಕ್ಸಾಮ್ನ ಇವಾಗೇನು ನೋಡೋಕ್ಕೆ ಹೋಗಬೇಡಿ, ಏನು ಓದೋಕ್ಕೂ ಹೋಗಬೇಡಿ. ನಿಮಗೆ 3 ಡೇಸ್ ಗ್ಯಾಪ್ ಏನಿದೆಯಲ್ಲ ಅದರಲ್ಲಿ ಓದ್ಕೋಬೋದು ಆರಾಮಾಗೈತಾ. ಸಬ್ಜೆಕ್ಟ್ ಮೋಡ್ ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸು, ಇಟ್ಸ್ ನಾಟ್ ಫಿಕ್ಸ್ಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸು. ವಿಡಿಯೋಗೆ ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನೋಡಿ, 13, 14, 15 ಇದೆಯಲ್ಲ, 3 ಡೇಸ್ ಇದೆ. ನಿಮಗೆ 12ಗೇನೋ ಎಕ್ಸಾಮ್ ಇರುತ್ತೆ, 3, 5, 8. ಅದಾದಮೇಲೆ ನಿಮಗೆ 3 ಡೇಸ್ ಎಕ್ಸಾಮ್ ಲೀವ್ ಇರುತ್ತೆ. ಸೊ 3 ಡೇಸಲ್ಲಿ ನೀವು ಅಟ್ಲೀಸ್ಟ್ ತುಂಬ ಕ್ವಶನ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ನೀವು ಈ ಎಕ್ಸಾಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಇಂಟ್ರೆಸ್ಟೇ ಬರೋಲ್ಲ ಓದೋಕ್ಕೆ, ನಾನು ಫ್ಯಾಕ್ಟ್ ಹೇಳ್ತಿದ್ದೀನಿ. ಎಂತಕ್ಕಂದರೆ ಎಲ್ಲ ಎಕ್ಸಾಮ್ ಬರ್ದು ನೀವು ಸುಸ್ತಾಗಿಬಿಟ್ಟಿದ್ದೀರ. ಸೊ ಈ 13th ಅಂತೂ ನೀವು ಓದಲ್ಲ ನಂಗೆ ಗೊತ್ತಿದ್ದೆ, ಬಟ್ ಅದು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಯಾರಿಗೂ ಕೊನೆ ಸೆಕೆಂಡರ್ಗೂ ಇಂಟ್ರೆಸ್ಟ್ ಬರೋಲ್ಲ, ಯಾಕಂದರೆ ಇದು ಲಾಸ್ಟ್ ಸಬ್ಜೆಕ್ಟ್ ಅಲ್ವಾ. ಸೊ ಐ ಕ್ಯಾನ್ ಫೀಲ್ ದಟ್ ಆಯಿತಾ. 13th, 14th, 15 ಇದೆ. 13th ಮಾಡಲ್ 5, 4 ಮತ್ತು 5 ಮುಗ್ಸೋಕ್ಕೆ ಟ್ರೈ ಮಾಡಿ ಆಯಿತಾ. ಇದು ಈಸಿ ಮಾಡಲ್ಸ್ ಆಗಿರುತ್ತೆ, 3, 4, 5. ಮತ್ತು 14th 3 ಮತ್ತು 1 ಮುಗ್ಸೋಕ್ಕೆ ಟ್ರೈ ಮಾಡಿ ಆಯಿತಾ. 15th ಮಾಡಲ್ 2. 3 ಡೇಸಲ್ಲಿ ಆರಾಮಾಗಿ ಸಿಲೆಬಸ್ ಫುಲ್ ಕಂಪ್ಲೀಟಾಗಿ ಓದ್ಕೊಂಬಿಡ್ಬೋದು ನೀವು. ಸೊ ಇನ್ನೊಂದು ಏನಂದರೆ, ಎಕ್ಸಾಮ್ ಅನ್ನೋದು ಈಸಿ ಇರೋಲ್ಲ, ಟಫ್ ಇರೋಲ್ಲ, ಬಟ್ ನೀವು ಓದಿದ್ರೆ ಈಸಿ ಇರುತ್ತೆ. ಇನ್ನೊಂದು ಏನಂದರೆ, ಕ್ವಶನ್ಸು ತುಂಬ ಕೊಟ್ಟಿದ್ದೀನಿ, ಯುಟಿಲೈಸ್ ಮಾಡ್ಕೊಳ್ಳಿ, ಟೈಮ್ ಜಾಸ್ತಿ ಇದೆ ಅಂತ. ಸೊ ಅಂತ ಹೇಳ್ತಾ, ಇದರಲ್ಲಿ ನಾನು ಕೊಟ್ಟಿರೋ ಕ್ವಶನ್ಸ್ ಪಾರ್ಟ್ ಬಿ ಎಲ್ಲೂ ಬರ್ಬೋದು, ಎ ಎಲ್ಲೂ ಬರ್ಬೋದು. ಸೊ ಲೈಕ್ ದಟ್ ಆಯಿತಾ. ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ, ಅದನ್ನು ಯುಟಿಲೈಸ್ ಮಾಡ್ಕೊಂಡು ನೀಟಾಗಿ ಓದ್ಕೊಳ್ಳಿ ಎಕ್ಸಾಮ್ಗೆ ಆಯಿತಾ. ಇವಾಗ ಮಾಡಲ್ 1 ಹೋಗೋಣ. ನೋಡಿ ಮಕ್ಕಳೇ, ನೀವು ಇದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಓದ್ಕೋಬೇಕಾಯ್ತಾ, ಒಂದು ಮಿಸ್ ಮಾಡ್ಕೋಬಾರ್ದು. ಎಂತಕ್ಕಂದರೆ ನಿಮಗೆ 3 ಡೇಸ್ ಹಾಲಿಡೇಸ್ ಇದೆ, ಅದಕ್ಕೋಸ್ಕರ ಆಯಿತಾ. ನೆಕ್ಸ್ಟ್ ನಾವು ಕಲರ್ ಚೇಂಜ್ ಮಾಡೋಣ. ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಎನಿ 3 ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಇದು ನಿಮ್ಮ ಫಸ್ಟ್ ಇಂಟರ್ನಲ್ ಫಸ್ಟ್ ಕ್ವಶನ್ ಇದೇ ಬಂದಿರುತ್ತೆ. ಸೊ ನೀವು ಆಲ್ರೆಡಿ ಓದಿರ್ತೀರ. ಮತ್ತು ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ OPPS ಪ್ರಿನ್ಸಿಪಲ್ಸ್ ಏನು ಗೊತ್ತಿರುತ್ತಲ್ಲ ಆರಾಮಾಗಿ, ಏನಿಲ್ಲ ಏನು ಸ್ವಲ್ಪನೇ ಇದ್ದಾವೆ, ಅಷ್ಟು ಓದ್ಕೊಬಿಡಿ ಆಯಿತಾ. ಡಿಸ್ಕಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ ಸಪೋರ್ಟ್ ಜಾವಾ ಅಲಾಂಗ್ ದ ಡಿಫಿಕಲ್ಟ್ ವ್ಯಾಲ್ಯೂ ಆಫ್ ಲಿಟ್ರಲಿ. ಇದು ಅಷ್ಟೊಂದು ಏನು ಮೀನ್ಸ್ ಎಷ್ಟು ಕಷ್ಟ ಏನಿಲ್ಲ, ಈಸಿ ಕ್ವಶನ್ಸೇ. ಮತ್ತು ಲೆಕ್ಸಿಕಲ್ ಇಶ್ಯೂಸ್ ಆಫ್ ಇನ್ ಜಾವಾ, ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. 1, 2, 3, 4 ಇನ್ ಇಟ್ 4 ಕ್ವಶನ್ಸ್. 1 ಕ್ವಶನ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ ಆಯಿತಾ. ಸೊ ಏನಾಗುತ್ತೆ, 7 ಮಾರ್ಕ್ಸ್ ಇಲ್ಲಿಂದ ತೊಗೊಬಿಡ್ಬೋದು ನಾವು ಆಯಿತಾ. ಅದಾದಮೇಲೆ ಇನ್ನೊಂದು ಪಾರ್ಟ್ ಬಿಗೆ ಹೋಗೋಣ. ವಾಟ್ ಯು ಮೀನ್ ಬೈ ಟೈಪ್ ಆಫ್ ಕನ್ವರ್ಸೇಷನ್, ಟೈಪ್ ಕ್ಯಾಸ್ಟಿಂಗ್ ಅಂತ, ಇದು ಇಂಪಾರ್ಟೆಂಟು. ಮತ್ತು ಪ್ರಿಮಿಟಿವ್ ಡೇಟಾ ಟೈಪ್ಸು, ಮತ್ತು ಅರೇಸ್. ಈ ಅರೇಸ್ ಕ್ವಶನ್ ನೀವು ಓದ್ಬಿಟ್ಟಿರ್ತೀರ ಬಿಡಿ. ಜಾವಾ ಪ್ರೋಗ್ರಾಮಿಂಗ್ ಇಂಪ್ಲಿಮೆಂಟ್ ಅಡಿಷನ್ ಆಫ್ 2 ಎಕ್ಸಾಂಪಲ್ಸ್, ಮತ್ತು ವೇರಿಯಸ್ ಆಫ್ ಬಿಟ್ ವೈಸ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಪ್ರೇಷನ್ಸ್ ಇನ್ ಜಾವಾ, ಈಸಿ ಕ್ವಶನ್ಸ್ ಇದ್ದಾವೆ. ಸೊ ಇದರಲ್ಲಿ 4 ಕ್ವಶನ್ಸ್ ಇದೆ. ಈ 4 ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿ. ನಿಮಗೆ ಯಾಕಂದರೆ ಒಂದೊಂದು ದಿವಸ ಸಿಗ್ತಿದೆ, ಏನಿಲ್ಲ, ಜಸ್ಟ್ ನಿಮ್ಮ ಮಾರ್ನಿಂಗ್ 6 o'clock ಒಂದು 3 o'clockವರೆಗೂ ಒಂದು ಮಾಡೆಲ್ ಮುಗಿಸಿ, 3ಇಂದ ಒಂದು 12ವರೆಗೂ ಒಂದು ಮಾಡೆಲ್ ಮುಗಿಸಿ, ಒಂದು ದಿವಸಕ್ಕೆ ಆರಾಮಾಗಿ 2 ಮಾಡೆಲ್ ಮುಗಿಸ್ಬೋದು ಅಂತ ಹೇಳ್ತಾ ಈಸಿಯಾಗಿ ಸ್ಕೋರ್ ಮಾಡಬೇಕು ನೀವು ಅಷ್ಟೇ. ನನಗೆ ಇದರಲ್ಲಿ 7 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನೊಂದು, ಇದನ್ನು ಎಕ್ಸಾಮ್ ದಿಸೆಯಿಂದ ಮೀನ್ಸ್ ಯಾರು ಇದನ್ನು 12th ನೋಡ್ತಾ ಇರ್ತೀರ ವಿಡಿಯೋನ, ಈ ವಿಡಿಯೋನ 12th ನೋಡ್ತಿರೋರು ಜಸ್ಟ್ ಸಿಂಪಲ್ ಎಲ್ಲ ಓದೋಕ್ಕೆ ಟ್ರೈ ಮಾಡಿ. ನೀವೇ ಆಗೋಗಿರೋ ಎಕ್ಸಾಮ್ಸ್ ಎಲ್ಲ ನೀವು ಚೆನ್ನಾಗಿ ಬರ್ದಿದ್ದೀರ ಅನ್ಕೊತಾ ಇದ್ದೀನಿ ಆಯಿತಾ. ಲೀಸ್ಟ್ ಆ್ಯಂಡ್ ವೇರಿಯಸ್ ಆಪ್ರೇಷನ್ಸ್ ಸಪೋರ್ಟೆಡ್ ಬೈ ಜಾವಾ, ಇಲಿಸ್ಟ್ರೇಟ್ ದ ವರ್ಕಿಂಗ್ ಆಫ್ ಆ್ಯಂಡ್ ಆಪ್ರೇಷನ್ಸ್ ಅಥವಾ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ರೇಟೆಡ್ ಜಾವಾ ಪ್ರೋಗ್ರಾಮ್. ಇನ್ನೊಂದು ಇದರಲ್ಲಿ ಏನಂದರೆ, ಪ್ರತಿಯೊಂದರಲ್ಲಿ 50-50 ಚಾನ್ಸಸ್ ಇರುತ್ತೆ. ಪ್ರೋಗ್ರಾಮ್ ಬರ್ಬೋದು, ಅದರ್ವೈಸ್ ಕ್ವಶನೇ ಬರ್ಬೋದು, ಲೈಕ್ ದಟ್. ನಿಮ್ಗೆ ಯಾವ ಥರ ಪೇಪರ್ ಸೆಟ್ ಮಾಡ್ತಾರೆ ಅಂದಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ನೆಟ್ ಜಾವಾ ಪ್ರೋಗ್ರಾಮ್ ಇದೆ ಇಲ್ಲಿ, ಪ್ರೈಮ್ ನಂಬರ್ ಆರ್ ನಾಟ್ ಅಂತ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಆಫ್ ಕಂಪೈಲ್ ಒನ್ಸ್ ದ ರನ್ ಎನಿವೇರ್ ಇನ್ ಜಾವಾ, ಇಂಪಾರ್ಟೆಂಟ್ ಇರುತ್ತೆ. ಈ 3 ಕ್ವಶನ್ಸು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಬಟ್ ಇದರಲ್ಲಿ 2 ಕ್ವಶನ್ಸ್ ಸಾಕು. ಬಟ್ ನಾನು ಹೇಳ್ತೀನಿ ಒಂದು ವೀಡಿಯೋದಲ್ಲಿ, ನಾನು 2.0 ವೀಡಿಯೋದಲ್ಲಿ ಎಕ್ಸಾಮ್ ಹಿಂದೆ ದಿವಸ ಮಾತ್ರ ಮಾಡೋದು, ಎಲ್ಲದೂ ಮಾಡಲ್ಲ. ಯಾವಾಗಂದರೆ ಯಾವಾಗ ಎಕ್ಸಾಮ್ ಹಿಂದೆ ದಿವಸ ಮಾತ್ರ ಮಾಡ್ತೀನಿ 2.0 ವೀಡಿಯೋ ಆಯಿತಾ. ಸೊ ಎಲ್ಲ ಅದಕ್ಕಿಂತ ಮುಂಚೆ ಇವೆಲ್ಲ ನೀವು ಕಂಪ್ಲೀಟ್ ಮಾಡಿರೋಕ್ಕೆ ಟ್ರೈ ಮಾಡಿ ಆಯಿತಾ. 1 ಕ್ವಶನ್ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಮತ್ತು ಈ ಎಕ್ಸ್ಟ್ರಾ ಕ್ವಶನ್ಸು ಓದೋಕ್ಕೆ ಟ್ರೈ ಮಾಡಿ ಆಯಿತಾ, ಯಾಕಂದರೆ ನಿಮಗೆ ಒಂದೊಂದು ಡೇ ಇದೆ. ಸೊ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ, ಮತ್ತು ಲೀಸ್ಟ್ ಶಾರ್ಟ್ ಸರ್ಕ್ಯೂಟ್ ಮೇಲೆ ಕೊಟ್ಟಿದ್ದೀನಿ ಬಿಡಿ. ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಮೋರ್ VIP ಕ್ವಶನ್ ಆಗಿರುತ್ತೆ ಇದಾಯಿತಾ. ಹೌ ಟು ಡಿಕ್ಲೇರ್ ಇನಿಷಿಯಲೈಸ್ 1D ಆ್ಯಂಡ್ 2D ಅರೇಸ್ ಇನ್ ಗಿವನ್ ಎಕ್ಸಾಂಪಲ್ ಆಯಿತಾ. ಇಷ್ಟು ಆಗಿರುತ್ತೆ. ಇಷ್ಟು ಕ್ವಶನ್ ಓದ್ಕೊಂಡ್ರೆ ನೀವು ಆರಾಮಾಗಿ
ಎಕ್ಸಾಮಲ್ಲಿ 20/20 ತೊಗೋಬೋದು. ಬಟ್ ಆಲ್ಸೋ ಇನ್ನೊಂದು ಏನಂದರೆ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೊಡ್ಬೋದು ಈ ಸರಿ. ಸೊ ಎಲ್ಲರೂ ರೆಡಿ ಆಗಿರಿ. ಕ್ವಶನ್ನೇ ಅಲ್ಲ, ಆನ್ಸರ್ಸ್ನು ಮೀನ್ಸ್ ಜಸ್ಟ್ ಸಿಂಪಲಾಗಿ ಕ್ವಶನ್ ನೋಡ್ಕೊಬಿಟ್ಟು ಆನ್ಸರ್ಸು ಮಗ್ಗಪ್ ಮಾಡ್ತೀನಿ ಅಂದರೆ ಆಗೋಲ್ಲ. ಆನ್ಸರ್ಸಲ್ಲಿ ಏನಿದೆ ಅದ್ರ ತಿಳ್ಕೊಂಡು ಮತ್ತು ಕ್ವಶನ್ಸ್ನು ಯುಟಿಲೈಸ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಬೈ ಟು ಡೇಗೆ ಹೋಗ್ಬಿಡಿ ಯಾರು ಆಯಿತಾ. ಮತ್ತು ಇಲ್ಲಿ ಕೊಟ್ಟಿದ್ದೀನಲ್ಲ, ಸೊ ಇದನ್ನು ಬೆಸ್ಟ್ ಟೈಮ್ ಟೇಬಲ್ ಅಂತ ಹೇಳ್ತೀನಿ ಆಯಿತಾ. ನೀಟಾಗಿ ಯುಟಿಲೈಸ್ ಮಾಡಿ ಆರಾಮಾಗಿ ಬರೀರಿ. ನೀವು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ಬೋದು ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 2 ಹೋಗೋಣ. ಮಾಡ್ಯೂಲ್ 2 ಅಲ್ಲಿ ಏನಿಲ್ಲ, ಕನ್ಸ್ಟ್ರಕ್ಟರ್ಸ್ ಅಂದರೆ ಏನು ಟೈಪ್ಸ್ ಆಫ್ ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಆಫ್ ಕನ್ಸ್ಟ್ರಕ್ಟರ್ಸು ಮತ್ತು ಆಲ್ಸೋ ಪ್ರೋಗ್ರಾಮ್ ಬರೀಬೇಕು, ಅದ್ರ ಮೇಲೆ ಸ್ವಲ್ಪ ಇದೆ ಅಷ್ಟೇ. ಮತ್ತು ಎಕ್ಸ್ಪ್ಲೇನ್ ದ ಗಾರ್ಬೇಜ್ ಕಲೆಕ್ಷನ್ ಆಫ್ ಕ್ಲಾರಿಫೈಯಿಂಗ್ 3 ಜನರೇಷನ್ ಇನ್ ಜಾವಾ ಹಿಪ್, ಮತ್ತು ಎಕ್ಸ್ಪ್ಲೇನ್ ದ ಓವರ್ಲೋಡಿಂಗ್ ಆನ್ ಜಾವಾ ಪ್ರೋಗ್ರಾಮ್. ಇದು ಅಷ್ಟೇ. 3 ಕ್ವಶನ್ಸು ಈಸಿ ಇದೆ. ಇನ್ನು 3 ಕ್ವಶನ್ಸ್ 1 ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಆಗೇ ಆಗುತ್ತೆ. ಸೊ 7 ಮಾರ್ಕ್ಸ್ ಇಲ್ಲಿ ಬಂತ. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಈ ಓವರ್ಲೋಡಿಂಗ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ಆಲ್ಸೋ ಈ ಕನ್ಸ್ಟ್ರಕ್ಟರ್ಸು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಆ ಕ್ವಶನ್ಸ್ ಕೂಡ. ರಿಕರ್ಷನ್ ಮೇಲೆ ಒಂದು ರೈಟ್ ರಿಕರ್ಸಿವ್ ಫೈಂಡ್ ದ nth 5 ಯೂನಿಕ್ ನಂಬರು ಮತ್ತು ಡೆವಲಪ್ ದ ಪ್ರೋಗ್ರಾಮ್ ಜಾವಾ ಇಂಪ್ಲಿಮೆಂಟ್ ಸ್ಟ್ಯಾಕ್ ಇಂಟೀಜರ್ಸು. ಲೈಕ್ ಇಟ್ಸ್ ಪ್ರೋಗ್ರಾಮ್ ಥರನೇ ಅಂತ, ಬಟ್ ಈಸಿ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಆಯಿತಾ. In these 3 questions you can get 1 question ಆಯಿತಾ, for 7 marks module 2 ಆಯಿತಾ. ನೆಕ್ಸ್ಟ್ ಡಿಸೈನ್ ದ ಸ್ಟ್ಯಾಕ್ ಕ್ಲಾಸ್ ಆಫ್ ಎ ಮ್ಯಾಕ್ಸಿಮಮ್ n ನಂಬರ್ಸ್ ಆ್ಯಂಡ್ ವಿತ್ ಎ ಕನ್ಸ್ಟ್ರಕ್ಟರ್ ಪುಷ್ ಪಾಪ್ ಡಿಸ್ಪ್ಲೇ. ಇವೆಲ್ಲ ನೀವು ಇಂಟರ್ನಲ್ಸ್ಗೆ ಓದಿರ್ತೀರ, ಮೀನ್ಸ್ ಇದೆಲ್ಲ ಈ ಸಬ್ಜೆಕ್ಟ್ಗೆ ಇದು ಬೇಸಿಕ್ಸ್ ಆಗಿರುತ್ತೆ. ಸೊ ಯು ನೋ ಎವ್ರಿಥಿಂಗ್ ದಿಸ್ ಒನ್. ಓಕೆ. ಡೆವಲಪ್ ಎ ಜಾವಾ ಪ್ರೋಗ್ರಾಮ್ ವಿತ್ ಫೈಂಡ್ ಏರಿಯಾ ರೆಕ್ಟಾಂಗಲ್ ಆ್ಯಂಡ್ ಟ್ರಯಾಂಗಲ್ ಯೂಸಿಂಗ್ ದ ಓವರ್ಲೋಡ್ ಕಾನ್ಸೆಪ್ಟ್. ಮೀನ್ಸ್ ಇದು ಅಷ್ಟೇ, ಲೈಕ್ ಎ ಪ್ರೋಗ್ರಾಮ್, ಜಸ್ಟ್ ಈಸಿ ಇದೆ. ಸೊ ನೋಡ್ಕೊಳ್ಳಿ ಆಯಿತಾ. 6 ಮಾರ್ಕ್ಸ್ 20 ಮಾರ್ಕ್ಸ್ ಆರಾಮಾಗಿ ಮಾಡೆಲಲ್ಲಿ ಆಯ್ತಲ್ಲ, ಈಸಿಯಾಗಿ 20 ತೊಗೋಬೋದು. ಇನ್ನು ಮಾಡ್ಯೂಲ್ 3 ನೋಡೋದಾದರೆ ಮಕ್ಕಳೇ ಏನಿಲ್ಲ, ಇನ್ಹೆರಿಟೆನ್ಸ್ ಅಂದರೆ ಏನು ನೋಡಿ. ಇದು ನಾನು ಒಂದು ಹೇಳ್ತೀನಿ ಇಲ್ಲೇ ಒಂದು ಮಾಡ್ಯೂಲ್ 3, 4, 5 ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹೆಂಗೆ ಓದಬೇಕು ಅಂತ. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಥರ ಆಗ್ತಾಯಿರುತ್ತೆ ನೋಡಿ. ಇವಾಗ ಥಿಯರಿ ಇಲ್ಲ, ಫುಲ್ ಕಂಪ್ಲೀಟಾಗಿ ನ್ಯೂಮರಿಕಲ್ ಬೇಸ್ಡ್ ಆಗಿರುತ್ತೆ ಕ್ವಶನ್, ಸ್ವಲ್ಪ ಇ ಪಿ ಸಿ ಆ ಥರ. ಅವಾಗ ಏನು ಮಾಡಬೇಕಂದ್ರೆ ಪ್ರತಿ ಮಾಡ್ಯೂಲ್ ಓದಬೇಕು, ಪ್ರತಿ ಕ್ವಶನ್ಸ್ ಅಟೆಂಡ್ ಮಾಡೋದಾರ ಓದಬೇಕು. ಬಟ್ ಇದರಲ್ಲಿ ಏನಂದರೆ ಅವಾಗ ಒಂದೊಂದು ಸರಿ ಏನಾಗುತ್ತೆ, ಆ ಕ್ವಶನ್ಸ್ ಕೊಡ್ದಿರೇ ಇರ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಪ್ರತಿ ಮಾಡಲ್ ಒಂದೊಂದು ಕ್ವಶನ್ ಓದ್ಕೊಂಬರ್ತಾ ಇರ್ತೀವಿ. ಬಟ್ ಇದರಲ್ಲಿ ಹಂಗಲ್ಲ, ನಿಮ್ಮ ಮಾಡ್ಯೂಲ್ 3, 4, 5 ಓದ್ರಿ ಸಾಕಷ್ಟೇ. ಎಕ್ಸಾಮ್ಗೆ 60+ ಆರಾಮಾಗಿ ಆರಾಮಾಗಿ 40-60 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಏನು ಅಷ್ಟೊಂದು ಟೆನ್ಷನ್ ಏನಿಲ್ಲ ಆಯಿತಾ. ಅದು ಮಾಡ್ಯೂಲ್ 3, 4, 5 ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಫೈನ್ ಇನ್ಹೆರಿಟೆನ್ಸ್ ಅಂದರೆ ಇದೇ ಕ್ವಶನ್ ಎಷ್ಟು ಸರಿ ಕೇಳಿದ್ರೆ ನನಗೆ ಗೊತ್ತಾಗಲ್ಲ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ವಿತ್ ಜಾವಾ ವಿತ್ ಕೋಡ್ ಸ್ನ್ಯಾಪ್ಶಾಟ್. ಇದು ಇಂಪಾರ್ಟೆಂಟ್ ಕ್ವಶನ್, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಇದು ಮೋರ್ ಇಂಪಾರ್ಟೆಂಟ್. ಮತ್ತು ವಾಟ್ ಈಸ್ ದ ಇಂಟರ್ಫೇಸ್ ಆಫ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಜನರಲ್ ಫಾರ್ಮ್ ಆಫ್ ಎನ್ ಇಂಟರ್ಫೇಸ್, ಮೋರ್ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ಲೇನ್ ದ ಇಂಟರ್ಫೇಸ್ ಆ್ಯಂಡ್ ಅಚೀವ್ ದ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇನ್ ಜಾವಾ. ನಾನು ಎಂತಕ್ಕೆ ಹಂಗೆ ಹೇಳ್ತಿದ್ದೀನಿ ಅಂದರೆ, ಜಸ್ಟ್ ಬಿಕಾಸ್ ನೀವು ಇವಾಗ ಏನೋ ಇವೆರಡು ಕ್ವಶನು ಪಾರ್ಟ್ ಬಿ ಯಲ್ಲಿ ಬರ್ಬೋದು. ಸೊ ಎವ್ರಿ ಕ್ವಶನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಆಯಿತಾ. ಎಲ್ಲ ಕ್ವಶನು ಓದ್ಕೊಂಡಾಗಿರಿ. ಏನು ಅಷ್ಟೊಂದೇನಿಲ್ಲ, ಫಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಈಸಿ ಫಾರ್ ಯುವರ್ ಎಕ್ಸಾಮ್ ಆಯಿತಾ. ಇನ್ನೊಂದು ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಇಲಿಸ್ಟ್ರೇಟ್ ದ ಯೂಸೇಜ್ ಆಫ್ ಎ ಸೂಪರ್ ಕೀವರ್ಡ್ ಆಫ್ ಎನ್ ಜಾವಾ ವಿತ್ ಎ ಸೂಟಬಲ್ ಎಕ್ಸಾಂಪಲ್. ಮತ್ತು ಡಿಫೈನ್ ದ ಡೈನಾಮಿಕ್ ಮೆಥಡ್ ಆಫ್ ಡಿಸ್ಪ್ಯಾಚ್ ಆಫ್ ಎ ರೈಟ್ ಎ ಕೋಡ್ ಸ್ನ್ಯಾಪ್ಶಾಟ್ ಆಫ್ ಜಾವಾ ಡೆಮಾನ್ಸ್ಟ್ರೇಟ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಬೋತ್ ಎಕ್ಸ್ಪ್ಲೇನ್ ದ ಆರ್ಡರ್ ಆಫ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಮಲ್ಟಿ ಲೆವೆಲ್ ಕ್ಲಾಸ್ ಸ್ಟ್ರಕ್ಚರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಇನ್ ತ್ರೀ ಕ್ವಶನ್ಸ್ ಯು ವಿಲ್ ಗೆಟ್ 1 ಕ್ವಶನ್ ಫಾರ್ ಎಕ್ಸಾಮ್ ಆಯಿತಾ. 7 ಮಾರ್ಕ್ಸ್. ಮತ್ತು ಕಂಪೇರ್ ದ ಕನ್ಸ್ಟ್ರಕ್ಟ್ ಮೆಥಡ್ ಓವರ್ಲೋಡಿಂಗ್ ಆ್ಯಂಡ್ ಮೆಥಡ್ ಓವರ್ರೈಡಿಂಗ್ ವಿತ್ ಅ ಜಾವಾ ಎಕ್ಸಾಮ್. Explain the programming for each. What are the abstract class, abstract method? Explain with an example. ಮತ್ತು develop the programmable interface resizable with the methods of resize with the. ಇದು ಈಸಿ ಪ್ರೋಗ್ರಾಮ್ ಇದೆ. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನಿದೇನಿಲ್ಲ, ಕಂಪ್ಯಾರಿಸನ್ ಕನ್ಸೆಪ್ಟು ಓವರ್ಲೋಡಿಂಗ್ ಮೇಲೆ ಕೇಳ್ತಾರೆ ಅಷ್ಟೇ. ಈ 3 ಕ್ವಶನ್ಸು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. 1 ಕ್ವಶನ್ ಬಂದೇ ಬರುತ್ತೆ 6 ಮಾರ್ಕ್ಸ್ಗೆ. ಸೊ ಟ್ರೈ ಮಾಡಿ ಎಲ್ಲ ಕ್ವಶನ್ಸ್ ಓದೋಕ್ಕೆ. ಬಟ್ ಜಾಸ್ತಿ ಕ್ವಶನ್ ಕೊಟ್ಟಿದ್ದೀನಿ ನನಗೂ ಅನಿಸ್ತಿದೆ. ಸೊ ನಾನು ಜೂನಿಯರ್ ಇದ್ದಾಗ, ಮೀನ್ಸ್ ನಾನು ನಿಮ್ಮ ಸ್ಟ್ಯಾಂಡರ್ಡ್ಸಲ್ಲಿದ್ದಾಗ ನಾನು ಓದಿದ್ದೆ. ಬಟ್ ಅದೇ ಕ್ವಶನ್ಸ್ ಇದೆ, ನೋಟ್ಸು ಇದೆ, ಮೀನ್ಸ್ ಕ್ವಶನ್ಸು ಮತ್ತು ನೋಟ್ಸ್ ಇದೆ. ಏನೋ ಕ್ವಶನ್ಸ್ ಬರ್ಬೋದು ಅಂತ ನಾನೇ
ಗೆಸ್ ಮಾಡಿದ್ದೆ ಅವಾಗೆಲ್ಲ ಬಂದಿತ್ತು ನಿಮಗೆ. ಅವೆಲ್ಲ ಅದು ಓದ್ಕೊಂಡ್ರೂ ಸಾಕು ಫಾರ್ ಪಾಸಿಂಗ್ ಮಾರ್ಕ್ಸ್ ಆಯಿತಾ, ಜಸ್ಟ್ ಪಾಸಿಂಗ್ಗೆ. ಸೊ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಬ್ರೋ. ಏನಂತ ಕಮೆಂಟ್ ಮಾಡ್ತೀರಾ ಅಂದರೆ ಜಸ್ಟ್ ನಿಮ್ಮದು ಕಳಿಸಿ, ನಿಮ್ಮದು PDF ಕಳಿಸಿ ಬ್ರೋ, ಒಂದು ನೋಟ್ಸು ಬರ್ದಿದ್ರಲ್ಲ ಎಕ್ಸಾಮ್ಗೆ ಅಂತ ಏನೋ ಒಂದು ಹಾಕಿ ಅಷ್ಟೇ. 2 ಟೈಮ್ಸ್ ಪ್ರಿಂಟ್ ಆಗಿದೆ ಅನಿಸುತ್ತೆ. ಓಕೆ, Module 4 ಹೋಗೋಣ. TCL ಅಂತ ಕಳಿಸಿ ಸಾಕು, ನಾನೇ ಅಪ್ಲೋಡ್ ಮಾಡ್ತೀನಿ ಆಯಿತಾ. TCL ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನೇ ಅಪ್ಲೋಡ್ ಮಾಡ್ತೀನಿ, ಅದಕ್ಕಂತಲೇ ವೀಡಿಯೋ ಮಾಡ್ತೀನಿ ಆಯಿತಾ. ವೀಡಿಯೋನಿಲ್ಲ ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೀನಿ. ಡಿಫೈನ್ ದ ಎಕ್ಸೆಪ್ಷನ್, ಎಕ್ಸ್ಪ್ಲೇನ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್, ಪ್ರೊವೈಡ್ ಜಾವಾ ಅಲಾಂಗ್ ವಿತ್ ಸಿಂಟೆಕ್ಸ್ ಆ್ಯಂಡ್ ಎಕ್ಸಾಂಪಲ್. ಮತ್ತು ಪ್ಯಾಕೇಜ್ ಅಂದರೆ ಏನು, ಅದೇ ಮೇಲೆ ಯೂಸರ್ ಡಿಫೈನ್ ವಿತ್ ಆನ್ ಎಕ್ಸಾಂಪಲ್, ಮತ್ತು 4 ಕ್ಯಾಟಗರೀಸ್ ಆಫ್ ವಿಸಿಬಿಲಿಟಿ ಕ್ಲಾಸ್ ಮೆಂಬರ್ಸ್ ಬೇಸ್ಡ್ ಆನ್ ದ ಪ್ಯಾಕೇಜ್. ಇದೇ ಕ್ವಶನ್ಸೇ ಬರುತ್ತೆ, ಇದು ಬಿಟ್ಟರೆ ಇನ್ನೇನಿಲ್ಲ ಈ ಟಾಪಿಕಲ್ಲಿ. ಒಂದು ಕ್ವಶನ್ 7 ಮಾರ್ಕ್ಸ್, ಈಸಿಯಾಗಿ ಅಪೇರ್ ಆಯಿತಾ ಎಕ್ಸಾಮ್ಗೆ. ಇನ್ನೊಂದು ಏನಂದರೆ ಆನ್ಸರ್ಸ್ ಹೆಂಗೆ ಬರ್ತೀವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಈ ಸಬ್ಜೆಕ್ಟ್ಸಲ್ಲಿ. ಬೇರೆ ಸಬ್ಜೆಕ್ಟ್ಸ್ ಮೀನ್ಸ್ ಜಾಸ್ತಿ ಕಂಪ್ಲೀಟಾಗಿ ಇನ್ನೊಂದು ಸ್ವಲ್ಪ ಬೇರೆ ಇರ್ತಾವಲ್ಲ, ಥಿಯರಿ ಇರುತ್ತಲ್ಲ. ಸೊ ಆ ಥಿಯರಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟಾಗಿ ಫುಲ್ ಪೇಪರೆಲ್ಲ ಥಿಯರಿನೇ ಬರೀಬೇಕಾಗಿರುತ್ತೆ. ಅವ್ರು ಇನ್ನೊಂದು ಸ್ವಲ್ಪ ಪೇಪರ್ಗಳೆಲ್ಲ ಏನಾಗುತ್ತೆ, IoT ಅಂದ್ಕೊಳ್ಳಿ, ಹೋದ ಸರಿ ಬರ್ತಿದ್ದೀನಿ ನೀವು. ಅವು ಎಲ್ಲ ಫೇಲ್ ಆಗಿರೋರು ಯಾರು IoT ಇದ್ರೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. IoT ಎಲ್ಲ ಏನಾಗುತ್ತೆ, ಡಯಾಗ್ರಾಮ್ಸ್ ಬರ್ಬೋದು, ಡಯಾಗ್ರಾಮ್ಸ್ ಇರುತ್ತೆ, ಮತ್ತು ಥಿಯರಿನೂ ಬರೀಬೇಕಾಗುತ್ತೆ. ಸೊ ಹೆಡೇಕ್ ಆಗ್ತಿತ್ತು. ಬಟ್ ಇದರಲ್ಲಿ ಪ್ರೋಗ್ರಾಮು ಬರೀಬೇಕಾಗುತ್ತೆ, ಥಿಯರಿನೂ ಬರೀಬೇಕಾಗುತ್ತೆ. ಸೊ ಎಲ್ಲರೂ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಇದರಲ್ಲಿ ಡಿಸ್ಕಸ್ ಅಬೌಟ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಜಾವಾ, ಗಿವ್ ಫ್ರೇಮ್ವರ್ಕ್ ಆಫ್ ಅನ್ ಎಕ್ಸಿಕ್ಯೂಷನ್ ಹ್ಯಾಂಡ್ಲಿಂಗ್ ಬ್ಲಾಕ್ ವಿತ್ ಅನ್ ಎಕ್ಸೆಪ್ಷನ್ಸ್. ಇದು ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್ ಕ್ವಶನ್. ಡೆಮೋನ್ಸ್ಟ್ರೇಟ್ ದ ವರ್ಕಿಂಗ್ ನೆಸ್ಟೆಡ್ ಟ್ರೈ ಬ್ಲಾಕ್ ಆಫ್ ಅನ್ ಎಕ್ಸಾಂಪಲ್. ಇದು 2 ಕ್ವಶನಲ್ಲಿ 1 ಕ್ವಶನ್ ಬರ್ಬೋದು, ಚಾನ್ಸಸ್ ಇಸ್ ಮೋರ್ ಹೈ. ಸೊ 7 ಮಾರ್ಕ್ಸ್ ಆಯಿತಾ. 1 ಕ್ವಶನ್. Develop a Java program, create a custom exception for any division by 0 using try, catch, throw and finally. ಮತ್ತು ಇನ್ನೊಂದು ಏನಂದರೆ ಈ ಪ್ರೋಗ್ರಾಮ್ಸ್ ಇದಾವಲ್ಲ, ಇವೆಲ್ಲ ಪ್ರೋಗ್ರಾಮ್ಸ್ ಆಗುತ್ತೆ ಪಾರ್ಟ್ C ಯಲ್ಲಿ ಬರ್ಬೋದು. ಇನ್ನೊಂದು ಏನಂದರೆ ನಾನು ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಅಷ್ಟು ಪ್ರೋಗ್ರಾಮ್ ಓದೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಾನು 2.2 ವೀಡಿಯೋ ಅಂತ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಪ್ರೋಗ್ರಾಮ್ ಯಾವ್ದ್ರಲ್ಲಿ ಬರ್ಬೋದು, ಯಾವ್ದ್ರಲ್ಲಿ ಬರೋ ಚಾನ್ಸಸ್ ಇಲ್ಲ ಅಂತ. ಇದರಲ್ಲಿ 50-50 ಚಾನ್ಸಸ್ ಇರುತ್ತೆ. ಈ ಮಾಡಲಲ್ಲಿ ಬರ್ಬೋದು, ಇಲ್ಲಾಂದರೆ ಬರ್ದಿರಿ ಇರ್ಬೋದು. ಅದ್ರ ಬದಲು ಈ ಥರ ಕ್ವಶನ್ಸ್ ಮೇಲೆಗರೆ ಕೊಟ್ಟಿರೋ ಕ್ವಶನ್ಸೇ ಕೊಡ್ಬೋದು. ಸೊ ಅದು 10 ಸೀರೀಸ್ ಮಾರ್ಕ್ಸ್ ಕೊಟ್ಬಿಟ್ರೆ ಸೊ ಆ ಮಾಡಲಲ್ಲಿ 20ಗೆ 20 ಈಸಿಯಾಗಿ ಬಂತಲ್ಲ ನಿಮಗೆ. ಈಗ Module 5 ಹೋಗೋಣ. ಪ್ರತಿಯೊಂದು ಹಿಂಗೆ ಕೊಟ್ಟಿರ್ತೀರೋ ನೀವು ಓದಿದ್ರೆ ಸಾಕಷ್ಟೇ. ಇನ್ನೊಂದು ಕ್ವಶನ್ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೊಡ್ತಾರೆ, ಅದ್ರ ಮೇಲೆ ಕಣ್ಣಿರಲಿ ಸ್ವಲ್ಪ ಆಯಿತಾ. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಆಟೋ ಬಾಕ್ಸಿಂಗ್ ಆ್ಯಂಡ್ ಅನ್ಬಾಕ್ಸಿಂಗ್ ಇನ್ ಎಕ್ಸ್ಪ್ರೆಷನ್ಸ್ ಆಫ್ ಮೆಥಡ್, ಮತ್ತು ಲೀಸ್ಟ್ ಆ್ಯಂಡ್ ಡಿಸ್ಕಸ್ ದ ನ್ಯೂಮೆರಿಕ್ ಟೈಪ್ ಆಫ್ ವ್ಯಾಪರ್ ಮೆಥಡ್ಸ್, ಟೈಪ್ ವ್ಯಾಪರ್ ಮತ್ತು ಆಟೋ ಬಾಕ್ಸಿಂಗ್ ಮತ್ತು ಅನ್ಬಾಕ್ಸಿಂಗ್ ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸ್, ಬೋತ್ ಆರ್ ಮೋರ್ ಇಂಪಾರ್ಟೆಂಟ್. ಇದು ಪಾರ್ಟ್ B ಅಲ್ಲಿ ಬರುತ್ತೆ, ಮೀನ್ಸ್ 10th ಕ್ವಶನ್ಸ್ ಅಲ್ಲಿ ಬರುತ್ತೆ. ಮೋರ್ ಇಂಪಾರ್ಟೆಂಟ್ ಆಗಿದೆ. 2 ಕ್ವಶನ್ಸ್ 1 ಕ್ವಶನ್ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಇಟ್ಸ್ ಪಕ್ಕ 7 ಮಾರ್ಕ್ಸ್ ಆಯಿತಾ. ಮತ್ತು ವಾಟ್ ಈಸ್ ಮಲ್ಟಿ ಥ್ರೆಡಿಂಗ್ ಅಂದ್ರೆ write a programming to create a multiple threading in Java, summarize the types of variables supported in Java, explain with an example how to inter-thread communication implemented in Java. ಇವೆಲ್ಲ ನೀವು ಓದಿದ್ದೀರ ಆಲ್ರೆಡಿ. ಸೊ ಅಷ್ಟೊಂದೇನು ಕಷ್ಟ ಅನ್ಸಲ್ಲ ಅನಿಸುತ್ತೆ ನಿಮಗೆ. ಎಕ್ಸ್ಪ್ಲೇನ್ ದ ಲೈವ್ ಅಂಡ್ ಜಾಯಿನ್ ಮೆಥಡ್ಸ್ ಆಫ್ ಎ ಥ್ರೆಡ್ ಆಫ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಕೋರ್ಸ್ ಲೈಫ್. ಇದು ಅಷ್ಟೇ. ಇನ್ ದಿಸ್ questions you will get 1 question appear in exams. So for 7 marks, okay, 1 question will come for in your exams. So enumeration, explain the methods of values and value of okay program. ಇದರಲ್ಲಿ ಪ್ರೋಗ್ರಾಮ್ ಇದೆ, 1-2 ಪ್ರೋಗ್ರಾಮ್ ಇದೆ. ಆ 2 ಪ್ರೋಗ್ರಾಮ್ ನಿಮಗೆ ಜಸ್ಟ್ ಹಂಗೆ ನೋಟ್ಸ್ ಬರ್ತೀನಿ ಲೈಕ್ ದಿಸ್ ಆಯಿತಾ. ಇದೊಂದು ಪ್ರೋಗ್ರಾಮ್ ಇದೆ ನೋಡಿ. Write a Java program, create a 4 read and each thread generates random numbers, printers, sleeps and 800 missiles. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇನ್ನೊಂದು ಪ್ರೋಗ್ರಾಮ್ ಇದೆ, ಜಾವಾ ಪ್ರೋಗ್ರಾಮ್ ಕ್ಲಾಸ್ ಆಫ್ ಎ ಥ್ರೆಡ್. ಒಂದೇ ಟಾಪಿಕ್ ಮೇಲೆ ಕೇಳ್ತಾರೆ, ನೀವು ಸ್ವಲ್ಪ ಓದ್ಬಿಟ್ರೆ ಇನ್ನೊಂದು ಪ್ರೋಗ್ರಾಮ್ ಬರೆಯೋದು ನಿಮ್ಗೆ ಹೆಂಗೆ ಗೊತ್ತಾ ಹೇಳ್ತೀನಿ. ಇದರ ಒಂದೇ ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಿದ್ದಾರೆ ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ನೀವು ಇಂಟರ್ನಲ್ಸ್ ಲ್ಯಾಬ್ಸ್ಗೆ ಓದಿರ್ತೀರ, ಈ ಲ್ಯಾಬ್ಸ್ಗೆಲ್ಲ ಓದಿರ್ತೀರಲ್ಲ, ಅದೇ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿಲ್ಲ ಅಂದರು ಅಲ್ಲಿ ಯಾವುದೋ ಪ್ರೋಗ್ರಾಮ್ ತೊಗೊಬಂದು ಯಾವುದೋ ಸೇರಿಸಿದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ, ಕೊಡ್ತಾರೆ ಮಾರ್ಕ್ಸ್. ಮೀನ್ಸ್ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ, ಸ್ವಲ್ಪ ಏನಾಗುತ್ತೆ ಕೊಟ್ಟರೆ ನಿಮಗೆ ಅಲ್ವ, ಏನೋ ಬರ್ದಿರೋಕ್ಕಿನ್ನ ಅಲ್ಲೇನೊಂದು ಫಿಲ್ ಮಾಡಿದರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಯಾವುದೋ ಒಂದು ಪ್ರೋಗ್ರಾಮ್ ನಿಮ್ಗೆ ಗೊತ್ತಿರೋ ಪ್ರೋಗ್ರಾಮನ್ನು ಬರೆಯೋಕ್ಕೆ ಟ್ರೈ ಮಾಡಿ ಆಯಿತಾ. ಇದಾಗಿತ್ತು ಈ ವಿಡಿಯೋದಲ್ಲಿ. ಇನ್ನೊಂದು ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟಾಗಿ ಲೈಕ್ ಮಾಡಿ. ವಿಡಿಯೋ ಮಾಡೋಕ್ಕೆ ಜಾಸ್ತಿ ಒಂದು ಟೈಮ್ ಆಗುತ್ತೆ. ಸೊ
ನೀವು ಒಂದು ಲೈಕ್ ಜಸ್ಟ್ ಫಾರ್ 2-3 ಸೆಕೆಂಡ್ಸಲ್ಲಿ ಮಾಡ್ಬೋದು. ಸಬ್ಸ್ಕ್ರೈಬ್, ಬೆಲ್ ನೋಟಿಫಿಕೇಷನ್ ಆನಲ್ಲಿ ಕೊಡಿ, ಯಾಕಂದರೆ ನಾನು ಇಂಪಾರ್ಟೆಂಟ್ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ನೋಟಿಫಿಕೇಷನ್ಸ್ ಬರೋಕ್ಕೆ. ದಟ್ಸ್ ಇಟ್ ಫಾರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.